ಅಪ್ಪು ಇಷ್ಟು ಬೇಗ ಚೇತರಿಸ್ಕೋತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಲ್ವಾ? ಇವತ್ತು ಆಲ್ರೆಡಿ ಅವನನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಸ್ಂಟ್ ಇಟ್ ಅನ್ಬಿಲೀವಬಲ್? ಇದಕ್ಕೆ ಚಾಂದಿನಿ ಗೇಮ್ ಚೇಂಜರ್ ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ ಅಶೋಕ್? ಅವಳು ಹೋಗಿ ಅಪ್ಪುನ ನೋಡ್ತೀನಿ ಅಂತ ನೆನ್ನೆ ಕೇಳಿದ್ದಕ್ಕೆ ಅಷ್ಟೆಲ್ಲ ಪ್ರಶ್ನೆಗಳು ಕೇಳಿದೆ. ಅವಳು ಬಂದಿರೋದ್ರಿಂದ ರಾಮ್ ಸರಿ ಹೋಗ್ತಿದ್ದಾನೆ ಅಂತ ಹೇಗೆ ಹೇಳ್ತೀರಾ ಚಿಕ್ಕಿ? ಐ ಡೋಂಟ್ ಥಿಂಕ್ ಸೊ. ಮನಸ್ಸಿಗೆ ಹತ್ತಿರವಾದವರು ಹತ್ತಿರ ಇದ್ದರೆ ಆರೋಗ್ಯ 50% ಸರಿ ಹೋಗ್ಬಿಡುತ್ತಂತೆ. ಚಾಂದಿನಿ ಅಪ್ಪುಗೆ ಎಷ್ಟು ಕ್ಲೋಸು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದರೆ ಗೊತ್ತಿಲ್ಲದೆ ಇರೋನ ಹಾಗೆ ಏನಕ್ಕೆ ಪ್ರಿಟೆಂಡ್ ಮಾಡ್ತಾ ಇದೆಯಾ ನನಗಂತೂ ಅರ್ಥ ಆಗ್ತಾ ಇಲ್ಲ. ಎನಿವೇಸ್, ಬೇಗ ಬಿಲ್ ರೆಡಿ ಮಾಡಿ. ಥ್ಯಾಂಕ್ ಯು. ಮನ್ಸಿಗೆ ಹತ್ತಿರ ಇರೋರು ಜೊತೆಗಿರೋದ್ರಿಂದ ರಾಮ್ ಚೇತರಿಸ್ಕೊತಿದ್ದಾನೆ ಅನ್ನೋದಾದರೆ ಅವನು ಚೇತರಿಸ್ಕೊತಾ ಇರೋದು ಸೀತಾ ಆ್ಯಂಡ್ ಸಿಹಿಯಿಂದ. ಹಾಯ್ ಅಣ್ಣ. ಹಾಯ್ ಬಾಪ್ಜಿ, ಹೇಗಿದೆ? ಶ್ರೀರಾಮಣ್ಣ ಹೇಗಿದ್ದಾನೆ? ಅವನಿಗೆ ಜಾಲೈನ್ಗೆ ಏಟಾಗಿದೆ, ಮಾತಾಡೋಕ್ಕಾಗ್ತಿಲ್ಲ, ತುಂಬ ನೋವಲ್ಲಿದ್ದಾನೆ. ಹಾಗಿದ್ರೆ ನಾನು ಹೋಗಿ ಮಾತಾಡ್ಸಲ್ಲ, ಸುಮ್ಮನೆ ಅವನಿಗೆ ತೊಂದರೆ. ದೂರದಿಂದನೇ ನಿಂತ್ಕೊಂಡು ನೋಡ್ತೀನಿ. ತಗೋ ಇದು ನಿಂಗೆ ತಿಂಡಿ, ಅದ್ರಲ್ಲಿ ಮಂತ್ರದ ಪುಸ್ತಕ ಇದೆ. ಶ್ರೀರಾಮಣ್ಣಂಗೆ ಕೇಳೋ ಹಾಗೆ ಆಗಾಗ ಹೇಳ್ತಾ ಇರು. ಸರಿ ಬಾ ಹೋಗಿ. ನಿನ್ನೆಗಿಂತ ಇವತ್ತು ಬೆಟರ್ ಅನ್ನಿಸ್ತಿದೆ. ಪಾಪ ಶ್ರೀರಾಮಣ್ಣ. ಅಲ್ಲ, ಪುಳ್ಳಿಯವ್ರಿಗೆ ಯಾಕೆ ಹೀಗಾಗುತ್ತೆ? ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಬಾಬುಜಿ. ರಾಮ್ ಜೀವಂತವಾಗಿದ್ದಾನಲ್ಲ, ಅದೊಂದು ನನ್ನ ಸಮಾಧಾನ. ಜೊತೆಗೆ ಆ ಮೋಹಿನಿ ಮತ್ತೆ ಬಂದಿಲ್ವಲ್ಲ, ಅದು ಇನ್ನೊಂದು ಸಮಾಧಾನ. ಯಾರು? ಚಾಂದಿನಿನಾ? ಹೇಳಿದ್ನಲ್ಲ, ರಾಮ್ನ ಬಿಟ್ಟು ಹೋದವಳು. 3 ವರ್ಷ ಪತ್ತೇನೇ ಇಲ್ಲದೆ ಇರೋಳು ಈಗ ಸಡನ್ನಾಗಿ ಒಕ್ಕರ್ಸ್ಕೊಂಡಿದ್ದಾಳೆ. ಅವಳೇನಾದರೂ ರಾಮ್ ಕಣ್ಣಿಗೆ ಬಿದ್ದರೆ ಅವನಿಷ್ಟೊಂದು ಒದ್ದಾಡಿ ಅವಳನ್ನ ಮರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಈಗ ತಾನೇ ರಾಮ್ ಜೀವನದಲ್ಲಿ ಹೊಸ ಬದಲಾವಣೆ ಆಗ್ತಿದೆ. ಈಗ ಯಾಕೆ ಬಂದ್ಲು ಅಂತಾನೆ ಅರ್ಥ ಆಗ್ತಿಲ್ಲ. ಏನ್ ಬದಲಾವಣೆ ಅಣ್ಣ? ಹೊಸ ಪ್ರೀತಿ ಪಾಪಚ್ಚಿ. ಅದೇ ಅವನ ಮುಖದಲ್ಲಿ ನಗು ತಂದಿರೋದು. ನಿಜನಾ? ಬಾ ಹೇಳ್ತೀನಿ. ಹಲೋ ಮೇಡಮ್, ಇದು ನಿಮ್ಮದೇ ಅಲ್ವಾ ಕ್ಲಿನಿಕ್ಕು? ನನಗೆ ಸ್ವಲ್ಪ ಕತ್ತು ನೋವು, ಬೆನ್ನೋವು, ಟ್ರೀಟ್ಮೆಂಟ್ ತೊಗೋಬೇಕಿತ್ತು, ಅದಕ್ಕೆ ಬಂದಿದೆ. ಈ ಫಾರ್ಮ್ ಫಿಲಪ್ ಮಾಡಿ, ನಿಮ್ಮ ಹೆಸರು ಮತ್ತು ಅಡ್ರೆಸ್ಸು, ಇದರಲ್ಲಿರೋ ಪ್ರತಿಯೊಂದು ಡೀಟೇಲ್ಸು ಫಿಲಪ್ ಮಾಡಿ. ಡಾಕ್ಟರ್ ಅಂಜಲಿ ಅಂತ ಬರ್ತಾರೆ, ನಿಮಗೆ 12 ಗಂಟೆ ಮೇಲೆ ಸಿಗ್ತಾರೆ. ನಾನೊಬ್ಬ ಪೇಷಂಟು, ಇದೆಲ್ಲ ಯಾಕೆ? ಇದನ್ನ ಇಟ್ಕೊಂಡು ಏನು ಮಾಡ್ತೀರಾ? ಏನು ಪೇಷಂಟ್ಸ್ ಎಲ್ಲ ಕಳ್ಳರ ಥರ ಕಾಣ್ತಾರ ನಿಮಗೆ? ನೋಡಿ, ನಿಮ್ಮ ಡಾಕ್ಟ್ರು ಪರಿಹಾರ ಕೊಟ್ಟರೆ ನಾನು ಅದಕ್ಕೆ ಫೀಸ್ ಕೊಡ್ತೀನಿ, ಅಷ್ಟು ಸಾಕಲ್ವಾ? ಸರ್, ಹಾಗೆ ಯಾಕಂತೀರಾ? ನಿಮ್ಮ ಬಗ್ಗೆ ಏನು ಡೀಟೇಲ್ಸ್ ಗೊತ್ತಿಲ್ಲದೆ ನಾವು ಹೇಗೆ ಟ್ರೀಟ್ ಮಾಡೋದಕ್ಕಾಗುತ್ತೆ? ಸತ್ಯ ರೀ, ಒಬ್ಬ ಮನುಷ್ಯ ಸಾಯ್ತಾ ಇದ್ದೀರಿ ಅಂತ ಡಾಕ್ಟರ್ ಹತ್ರ ಬಂದರೆ ಇದೊಳ್ಳೆ ಜಾತಕ ಕೇಳ್ಕೊಂಡು ಕೂತಿದ್ದೀರಲ್ಲ. ಸರ್, ಇಲ್ಲಿನ ರೂಲ್ಸು ಸರ್. ಇಲ್ಲಿ ಬರೋ ಪ್ರತಿಯೊಂದು ಪೇಷಂಟ್ ಡೀಟೇಲ್ಸು ನಾವು ಕಲೆಕ್ಟ್ ಮಾಡಲೇಬೇಕಾಗುತ್ತೆ. ನಿಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ಬೇಕಂದ್ರೆ ಇನ್ನು ಫಾಲೋಅಪ್ ಮಾಡಿ. ಸತ್ಯ, ಇದೊಳ್ಳೆ ಕತೆ ಆಯ್ತು. ಫಾರಮ್ ಅಂತೆ ಫಾರಮ್. ರೀ, ನನಗೆ ಅಷ್ಟೊಂದೆಲ್ಲ ಪುಸ್ತಕತ್ತಿಲ್ಲ.
ಇದು ರಾಮಲ್ ಇವಳಿಗೂ ಅವನಿಗೂ ಏನ್ ಸಂಬಂಧ? ಏನು ಹೇಳಿದೆ ಇವಳು ಫೋಟೋ ಇಟ್ಟಿರ್ತಾಳ? ಆರ್ಪಿ ಸರಿಯಾದ ಜಾಗಕ್ಕೆ ಬಂದಿದ್ಯಾ? ಸೀತಾ, ಸಿಹಿ ಓಕೆನೇನೆ? ಹೇಗಿದ್ದಾಳೆ ಇವಾಗ? ತುಂಬ ಸುಸ್ತಿದ್ಯಂತ? ಹ್ಞೂ, ಈಗ ಎದ್ಲು. ಇವತ್ತು ಸ್ಕೂಲ್ಗೆ ಹೋಗಲ್ವಲ್ಲ, ಅಜ್ಜಿ ತಾತ ಮನೇಲೇ ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಕಣೆ, ಇಂಜೆಕ್ಷನ್ ಕೊಡ್ತಾ ಇದ್ದೀನಿ, ಹೊರಡ್ತೀನಿ. ಸೀತಾ, ದೊಡ್ಡ ಬಾಸ್ ಬಂದಿದ್ದಾರೆ, ನಿನ್ನೆ ಕೇಳ್ತಿದ್ರು. ಹೌದಾ? ವಿಷಯ ಏನಿರ್ಬೋದು? ನನಗೂ ಐಡಿಯಾ ಇಲ್ಲ ಕಣೆ. ಇಷ್ಟು ಬೇಗ ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀನಿ. ನೆನ್ನೆನೇ ಮೀಟ್ ಆಗಬೇಕಿತ್ತು, ಆಗಲೇ ಇಲ್ಲ. ಅಯ್ಯೋ, ಇಟ್ಸ್ ಓಕೆ ಬಿಡು. ನೀನು ಎಷ್ಟು ಒಬಿಡಿಯೆಂಟ್ ಅಂತ ಅವ್ರಿಗೂ ಗೊತ್ತಿದೆ. ಇಲ್ಲಿ ಅಂಡರ್ಸ್ಟ್ಯಾಂಡ್. ನೀನು ಜಾಸ್ತಿ ಯೋಚನೆ ಮಾಡಬೇಡ, ಆರಾಮಾಗಿ ಆಫೀಸಿಗೆ ಬಾ. ನೀನು ಬಂದ ತಕ್ಷಣ ಕ್ಯಾಬಿನಿಗೆ ಕಳಿಸು ಅಂತ ಗಣೇಶಂಗೆ ಹೇಳಿದ್ದಾರೆ. ಓಕೆ ಹೊರಟೆ ನಾನು. ಬಾಯ್. ಓಕೆ, ಸಿ ಯು. ಸಿಹಿ, ಇದರಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಅಜ್ಜಿ ಮನೇಲಿ ತಿಂತೀಯಾ? ಹಾಂ, ನಾನು ಹೊರಡ್ತೀನಿ. ಓಕೆ ಸೀತಮ್ಮ, ನೀನು ಹುಷಾರು. ಅಶೋಕ, ನಾನು ಆಫೀಸ್ ಕೆಲಸನೆಲ್ಲ ಮುಗಿಸ್ಕೊಂಡು ನೀವು ಮನೆಗೆ ಬರೋ ಹೊತ್ತಿಗೆ ನಾನು ಬಂದ್ಬಿಡ್ತೀನಿ ಕಣ. ಮೇ ಕಮ್ ಇನ್ ಸರ್? ಆಯ್ತಪ್ಪ, ಆಮೇಲೆ ಫೋನ್ ಮಾಡ್ತೀನಿ. ಹಾಯ್ ಸರ್, ಐಮ್ ಚಾಂದಿನಿ. ಹೇಳಮ್ಮ, ಹೇಳು. ಅರೇ, ನೀನು ನಮ್ಮ ರಾಮ್ ಕ್ಲಾಸ್ಮೇಟ್ ಅಲ್ವಾ? ಎಷ್ಟು ವರ್ಷ ಆಯ್ತಮ್ಮ ನೋಡಿ ನಿನ್ನ. ಸರ್, ನೀವು ನನ್ನ ಇನ್ನೂ ನೆನ್ಪಿಡ್ಕೊಂಡಿದ್ದೀರಾ? ತುಂಬ ಖುಷಿ ಆಯಿತು ನಿಮ್ಮನ್ನ ನೋಡಿ. ಸಾರ್ ಅಂತ ಯಾಕಮ್ಮ ಕರಿತೀಯ ನೀನು? ನಮ್ಮ ರಾಮನ ಫ್ರೆಂಡು, ನನ್ನ ತಾತ ಅಂತಲೇ ಕರಿ. ಈ ವಯಸ್ಸಿನಲ್ಲಿ ತಾತ ಅನ್ಸ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಅದು ಅಲ್ಲದೆ ನೀವೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದ ಹಾಗೆ. ನೀವು ಸಾರ್ ಅಂತ ಅಂದರೆ ಯಾರು ಹೊರಗಿನವರು ಅನ್ಸ್ಕೊಂತೀರ? ನಿಜ ಹೇಳ, ಆ್ಯಕ್ಚುಲಿ ನನಗೂ ನಿಮ್ಮನ್ನ ತಾತ ಅಂತ ಕರೆಯೋದೇ ಇಷ್ಟ. ಹಾಂ, ಈಗ ಸರಿ ಹೋಯ್ತು. ಮತ್ತೆ ಈಗೇನು ಮಾಡ್ತಿದ್ದೀಯಾ? ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಿದ್ದರಿಂದ ಆಫೀಸಿಗೆ ಬರೋಕ್ಕಾಗಿರಲಿಲ್ಲ. ಇವಾಗ ಸ್ಟಡೀಸ್ ಮುಗ್ದಿದೆ. ನೀವು ಒಪ್ಪಿದ್ರೆ ಐ ವುಡ್ ಲೈಕ್ ಟು ಕಂಟಿನ್ಯೂ ಹಿಯರ್. ರಾಮ್ ನನ್ನ ಸ್ಟಡೀಸ್ ಕಂಟಿನ್ಯೂ ಮಾಡೋದಕ್ಕೆ ಒಪ್ಕೊಂಡಿದ್ದ. ಆಮೇಲೆ ಅವನು ಮಲೇಷ್ಯಾಗೆ ಹೊರಟೋದ. ಆಮೇಲೂ ನಾನು ಸ್ವಲ್ಪ ದಿನ ವರ್ಕ್ ಮಾಡಿದ್ದೆ. ಆ್ಯಂಡ್ ಅವಾಗ ಮಾಡಿರೋ ಅಗ್ರಿಮೆಂಟ್ ಇವಾಗಲೂ ಇದೆ ಅಂತ ಅನಿಸುತ್ತೆ. ನೋಡಮ್ಮ, ಅದು ರಾಮ್ ಮಾಡಿರೋದು ನಿಜಾನೇ ಆಗಿದ್ದರೆ ನಾನು ಅದನ್ನು ಬದಲಾಯಿಸಕ್ಕೆ ಹೋಗೋದಿಲ್ಲ. ಅವನಿಗೆ ಈಗ ಇಲ್ಲಿಲ್ಲ, ಅವನು ಬರೋಕ್ಕೂ ಆಗಲ್ಲ. ಎಸ್ ತಾತ, ಐ ನೋ. ಐ ಮೆಟ್ ಹಿಮ್ ಇನ್ ದ ಹಾಸ್ಪಿಟಲ್. ಬಟ್ ಡೋಂಟ್ ವರಿ, 100% ರಾಮ್ ಆದಷ್ಟು ಬೇಗ ವಾಪಸ್ ಬರ್ತಾನೆ. ಹಾಂ, ಅವನು ಬರೋದನ್ನೇ ನಾನು ಕಾಯ್ತಾ ಇದ್ದೀನಿ. ಬೆಳಗ್ಗೆನೇ ಒಳ್ಳೆ ಮಾತು ಕೇಳಿ ತುಂಬ ಖುಷಿ ಆಯ್ತಮ್ಮ. ಚಾಂದನಿ, ವೆಲ್ಕಮ್ ಬ್ಯಾಕ್. ಆದರೂ ಒಂದು ಸತಿ ಹಳೆ ಅಗ್ರಿಮೆಂಟೆಲ್ಲ ಚೆಕ್ ಮಾಡ್ತೀನಿ. ನಿನ್ನ ಹೈಯರ್ ಸ್ಟಡೀಸ್ ಡೀಟೇಲ್ಸ್ನೆಲ್ಲ ಶೇರ್ ಮಾಡಿರು. ಮುಂದಿಂದು ಅಫಿಷಿಯಲ್ ಕಮ್ಯುನಿಕೇಷನ್ ಆಗುತ್ತೆ. ಏನಂತೀಯ? ಸೋ ಸ್ವೀಟ್ ಆಫ್ ಯು ತಾತ. ನನಗೆ ಮತ್ತೆ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದೇ ದೊಡ್ಡ ಖುಷಿ. ನೀವು ನನ್ನ ಮರ್ತಿದ್ದೀರಾ ಅಂದ್ಕೊಂಡಿದ್ದೆ. ತಾತನಿಗೆ ವಯಸ್ಸಾಗಿದ್ದರೂ ರಾಮು ಜೊತೆ ಓದ್ದವರು, ಅವನ ಜೊತೆ ಕೆಲಸ ಮಾಡಿದವರು ಯಾರನ್ನು ಅಷ್ಟು ಸುಲಭವಾಗಿ ಮರೆಯೋದಿಲ್ಲ ಕಣಮ್ಮ. ನೀನು, ರಾಮು, ಅಶೋಕು ಒಟ್ಟಿಗೆ ಓದ್ತಿದ್ದವರು. ನಿಮ್ಮದೇ ಒಂದು ಗ್ರೂಪ್ ಆಗಿತ್ತಲ್ವಾ?
ಬಟ್ 2 to 3 years ಗ್ಯಾಪ್ ಆಗೋಯ್ತು. ಆದರೆ ಮುಂದೆ ಸಿಗ್ತಾ ಇರ್ತೀವಲ್ಲ. ವಂಡರ್ಫುಲ್. ಮತ್ತೆ ಒಟ್ಟಿಗೆ ಕೆಲಸ ಮಾಡೋ ಹಾಗಾಯ್ತು. ಹಾಂ ಗುಡ್ ಮಾರ್ನಿಂಗ್. ಹೇ ಸೀತಾ, ಹಾಯ್. ಹಾಯ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಾರಿ ಕಣೆ, ಲೇಟ್ ಆಗೋಯ್ತು. ಪರವಾಗಿಲ್ಲ, ಟೆನ್ಷನ್ ತಗೋಬೇಡ. ಫಸ್ಟ್ ಹೋಗಿ ಬಾಸ್ ಹತ್ರ ಮಾತಾಡು. ಸರಿ, ರಾಮ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಹಾಂ, ಇವತ್ತು ಮನೆ ಕರ್ಕೊಂಡು ಹೋಗ್ತೀಯಾರಂತೆ. ಮಿಕ್ಕಿ ಟ್ರೀಟ್ಮೆಂಟ್ ಎಲ್ಲ ಮನೇಲೆ. ಏನಂತ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ನೆನ್ನೆ ಮನೆಗೆ ಕರೆದ್ರೂ ನನಗೆ ಹೋಗೋಕ್ಕಾಗಲಿಲ್ಲ. ಇವತ್ತು ನನಗೋಸ್ಕರ ಕಾಯ್ತಾ ಇದ್ದಾರೆ. ಸೀತಾ, ಕೂಲ್, ಆರಾಮಾಗಿ ಹೋಗಿ ಮಾತಾಡ್ಕೊಂಬಾ. ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ಕಮ್ ಇನ್? ಓ ಸರಿನಮ್ಮ, ಈ ಮಾತಾಡ್ತಾ ಇದ್ದೀವಿ, ಅದಾದ ತಕ್ಷಣ ನಿನ್ನ ಕರಿ. ಓಕೆ ಸರ್. ಓಕೆ. ತಾತ, who is she? I think I have seen her somewhere. ಅವರು ನಮ್ಮ ಆಫೀಸ್ನಲ್ಲಿ ಒಬಿಡಿಯಂಟ್ ಎಂಪ್ಲಾಯಿ ಸೀತಾ ಅಂತ. ಎಲ್ಲೋ ನೀನು ಆಫೀಸ್ನಲ್ಲಿ ಅವಳು ನೋಡಿರ್ಬೇಕು ಅಂತ ಕಾಣಿಸುತ್ತೆ. ನೋ, ನಾನಿದ್ದಾಗ ಯಾರ್ಯಾರು ಕೆಲಸ ಮಾಡ್ತಿದ್ರೋ ಆ ಎಲ್ಲ ವರ್ಕರ್ಸು ನನಗೆ ಗೊತ್ತು. ಬಟ್ ಇವರು ಇಟ್ಸ್ ಆಲ್ ರೈಟ್. ಓಕೆ, ಬಾ, ನಿನ್ನನ್ನು ಇವರಿಗೆಲ್ಲ ಪರಿಚಯ ಮಾಡ್ತೀನಿ. ಸುಡಾವನ್, ನೀವೆಲ್ಲ ನಿಮ್ಮ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದೀರಾ. ಆದರೂ ಒಂದು ಕೆಲವು ನಿಮಿಷ ಮಾತ್ರ ನಾನು ಟೈಮ್ ತೊಗೊತೀನಿ. ಮಾತಾಡ್ಬೋದಾ? ಹಾಗಾಗಿ ಇವರು ಆ್ಯಂಡ್ ಅಶೋಕ್. ಯಾರು ಇವಳು? ಮಿಸ್ಸಿಂಗ್ ರಾಮ್ ಆ್ಯಂಡ್ ಅಶೋಕ್ ಅಂತೆ. ನೀನು ಬೇಕಿದ್ರೆ ರಾಮ್ನ ಮಿಸ್ ಮಾಡ್ಕೊ, ಬಟ್ ನಾನು ಅಶೋಕ್ ತಂಟೆಗೆ ಬಂದರೆ ಒಳ್ಳೆ ಬ್ಯೂಟಿ ಪ್ರಾಡಕ್ಟ್ ಮಾಡೆಲ್ ಥರ ಇದ್ದಾಳೆ. ಅವ್ರು ಇದ್ದಿದ್ರೆ ಇಟ್ ವಿಲ್ ಬಿ ಗ್ರೇಟ್. ಬಟ್ ಪರವಾಗಿಲ್ಲ, ಅವರು ಆದಷ್ಟು ಬೇಗ ವಾಪಸ್ ಆಫೀಸಿಗೆ ಬರ್ತಾರೆ. ಸೊ ಹಿಂದೆ ನನಗೆ ತುಂಬ ಸಪೋರ್ಟ್ ಮಾಡಿದರೆ ಎಲ್ಲರೂ, ಮುಂದೆನೂ ಹಾಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ವರ್ಕ್ ಟುಗೆದರ್. ಓಕೆ. ಸರ್, ಒಂದು ನಿಮಿಷ. ಏನಮ್ಮ? ಸರ್, ಏನೋ ಮಾತಾಡಬೇಕು ಅಂದ್ರಿ. ನೆನ್ನೆ ಮೀಟ್ ಮಾಡೋಕ್ಕಾಗಲಿಲ್ಲ, ಇವತ್ತು ಆಫೀಸಿಗೆ ಲೇಟಾಗಿ ಬಂದೆ. ಓಕೆ ತಾತ, ಸಿ ಯು ಟುಮಾರೋ. ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಗುಡ್ ಲಕ್, ಒಳ್ಳೇದಾಗಲಿ. ಬಾ. ನೋನ್ ಫೇಸ್ ಥರ ಇದೆ. ಯಾರಿವರು? ಐ ಹ್ಯಾವ್ ಸೀನ್ ಹರ್ ಸಮ್ವೇರ್. ಎಲ್ಲಿ? ಸರ್ ತಗೊಳ್ಳಿ, ಮೂಸಂಬಿ ಜ್ಯೂಸ್. ಇದೇನು ಮೂಸುಂಬಿ ಜ್ಯೂಸ? ಇಲ್ಲ ಮೂಸುಂಬಿ ಮುಟ್ಟಿದ ಕೈಲಿ ಕೊಡ್ತಿರೋ ನೀರಾ? ಸರ್, ಒಂದು ದೊಡ್ಡ ಹಣ್ಣು ಹಾಕಿ ಮೂಸಂಬಿ ಜ್ಯೂಸ್ ಮಾಡಿದ್ದೀನಿ. ಸಪ್ಪೆನಾ? ಏನು ಮಾಡೋದು ಸರ್, ಇವಾಗಿನ ಕಾಲದಲ್ಲಿ ಮೂಸಂಬಿಲೂ ರಸ ತೆಗೆದು ಕೊಟ್ಬಿಟ್ಟಿರ್ತಾರೆ. ಒಂದು ಕೆಲಸ ಮಾಡಿ ಸರ್, ಹಿಂಗೆ ವಾಕಿಂಗ್ ಹೋಗ್ಬಿಟ್ಟು 2 kg ಹಣ್ಣು 2 kg ತರಕಾರಿ ತೊಗೊಂಬಂದ್ಬಿಡ್ತೀರಾ?
ಸರ್ ಡಾಕ್ಟರ್ ಸಿಕ್ಕಿದ್ರಾ? ಏನಂದ್ರು? ನೋವೆಲ್ಲ ನೆಟ್ಟಿಗೆ ಮಾಡಿ ಕೊಡ್ತಾರಂತ. ಸರ್ ಇವೆಲ್ಲ ನೋವು ಒಂದೇ ವಾರಕ್ಕೆ ಹೋಗಲ್ಲ, ಅಲ್ಲೇ 15 ದಿನನೋ 20 ದಿನನೋ ಉಳ್ಕೊಂಬಿಡಿ. ಯಾಕೆ ನಾನು ಈ ಮನೆಯಿಂದ ತೊಲಗಲಿ ಅಂತನಾ? ಅಯ್ಯ ಹಾಗಲ್ಲ ಸರ್, ನೀವು ಬೇಗ ರಿಪೇರಿ ಆಗಲಿ ಅಂತ ನನ್ನ ಹೆಂಡತಿ ಹೇಳ್ತಾ ಇರೋದು ಅಷ್ಟೇ. ಅದು ಸರಿ, ಡಾಕ್ಟರ್ ಸಿಗ್ಲಿಲ್ವೇ? 12 ಗಂಟೆ ಮೇಲೆ ಸಿಗ್ತಾರಂತೆ. ಇಂಥ ಒಳ್ಳೆ ಡಾಕ್ಟ್ರನ್ನ ನೋಡೋದಕ್ಕೆ ಈಗ ಹೋಗೋದು ನಾನು ಚೆನ್ನಾಗಿರಲ್ಲ. ಏಯ್, ಮನೇಲಿ ಟ್ರಿಮ್ಮರ್ ಇಟ್ಕೊಂಡಿದ್ಯಾ? ಟ್ರಿಮ್ಮರು? ಈ ಗಡ್ಡ ನೋಡ್ಕೆ ಹೇಳ್ತಿರಲ್ಲ ಸರ್. ಸರ್ ಈಗೇನು ನಿಮಗೆ ಗಡ್ಡ ತೆಗಿಬೇಕಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಇಲ್ಲೇ ಬಲಕ್ಕೆ ಹೋಗಿ ಎಡಕ್ಕೆ ತಿರ್ಕೊಳ್ಳಿ, ಸಲೂನ್ ಇದೆ. ನೀವು ಗಡ್ಡ ತೆಗೆಸ್ಕೊಂಡು ಬನ್ನಿ, ನಾನು ನೀರು ಕಾಯಿಸಿಟ್ಟಿರ್ತೀನಿ, ಸ್ನಾನ ಮಾಡಿ ಜಮ್ಮ ಕ್ಲಿನಿಕ್ಕಿಗೆ ಹೋಗ್ಬೋದು. ನಿನಗೇನು ಅನ್ಸುತ್ತೆ? ನೀನು ಹೇಳಿದ ತಕ್ಷಣ ನಾನು ಹೋಗಿ ಬಂದ್ಬಿಡ್ತೀನಿ ಅಂದ್ಕೊಂಡ್ಯಾ? ಹೋಗ್ಲಿ, ಟ್ರಿಮ್ಮರ್ ಏನು ಬೇಡ ಬಿಡು. ಗುಡ್ ಸರ್, ನೀವು ಈ ಗಡ್ಡದಲ್ಲಿ ಸಖತ್ತ ಕಾಣಿಸ್ತಾ ಇದ್ದೀರಾ ಸರ್. ಏಯ್, ಹೋಗಿ ಹುಡ್ಡಿ ತಗೊಂಬ. ಹುಡ್ಡಿ? ಚಡ್ಡಿ ತಗೊಳಕ್ಕೆ ಕಾಸಿಲ್ಲ, ಹುಡ್ಡಿ ಬೇರೆ ತಗೋಬೇಕಂತೆ. ತರ್ತೀನಿ ಸರ್, ನಾನು ತರ್ತೀನಿ, ತಗೊಳ್ಳೆ ಹುಡ್ಡಿ. ಅಯ್ಯೋ, ಇಬ್ಬರ ಅಣ್ಣಂದಿರ ಮುದ್ದಿನ ತಂಗಿ ಏನೋ ಕೆಲಸದಲ್ಲಿದ್ದೆ ಅನ್ಸುತ್ತೆ, ಈಗ ಬಿಡುವಾಯ್ತೇನೋ. ಸಾರಿ ಸರ್, ನಾನು ಬರಬೇಕು ಅಂತಲೇ ಇದ್ದೆ, ಅಷ್ಟರಲ್ಲಿ ಅದು ತೊಂದರೆ. ಜೀವನ ಅಂದಮೇಲೆ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಇದಕ್ಕಿಂತ ಮುಖ್ಯವಾದ ಯಾವುದಾದ್ರೂ ಬಂದರೆ ಅದಕ್ಕೆ ಹೋಗ್ಬೇಕಾಗತ್ತೆ. ನನಗೆಲ್ಲ ಅರ್ಥ ಆಗುತ್ತಮ್ಮ. ಥ್ಯಾಂಕ್ ಯು ಸರ್. ನಾನು ಇಲ್ಲಿ ನಿನ್ನನ್ನು ಬರೀ ಹೇಳಿದ್ದು ಒಂದು ಪರ್ಸನಲ್ ವಿಷಯ ಮಾತಾಡೋದಕ್ಕೆ. ಆಫೀಸ್ನಲ್ಲಿ ಕೂತು ಇದನ್ನೆಂಥದ್ದು ಸರ್ ಚರ್ಚೆ ಮಾಡೋದು ಅನ್ಕೋಬೇಡ. ನನ್ನ ಮೊಮ್ಮಗ ಶ್ರೀರಾಮ್ ಬಗ್ಗೆ ನಿನಗೇನು ಅನ್ಸುತ್ತೆ? ಪರವಾಗಿಲ್ಲ, ಹೇಳಮ್ಮ. ಅವ್ರು ತುಂಬ ಒಳ್ಳೆಯವರು ಸರ್, ಸಿಂಪಲ್ ವ್ಯಕ್ತಿ. ನಂಗೆ ಅವ್ರ ಪರ್ಸ್ನಾಲಿಟಿ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಅಂಥವರು ನನ್ನ ಪರಿಚಯ ಆಗಿರೋದು ನನ್ನ ಪುಣ್ಯ ಅನಿಸುತ್ತೆ. ಯಾಕೆ ಸರ್ ಹೀಗೆಲ್ಲ ಕೇಳ್ತಿದ್ದೀರಾ? ಅವನಿಗೆ ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆ ಕೊನೆ ಸಲ ನಿನ್ನನ್ನೇ ಅವನು ನೋಡಿದ್ದು. ನಿಮ್ಮ ಪರ್ಸನಲ್ ವಿಚಾರದಲ್ಲಿ ತಲೆ ಹಾಕ್ತೀನಿ ಅಂತ ಏನು ತಪ್ಪು ತಿಳ್ಕೊಬೇಡ. ನಿನ್ನ ಹತ್ರ ಅವನು ಏನು ಮಾತಾಡ್ದ ಅಂತ ತಿಳ್ಕೊಬಹುದಾ? ಯಾವತ್ತು ಅವನು ಕಾರ್ ತಗೊಳ್ಳದೆ ಆಚೆ ಹೋದವನಲ್ಲ. ಅವತ್ತು ನಿಮ್ಮ ಮನೆಗೆ ಸೈಕಲ್ನಲ್ಲೇ ಬಂದಿದ್ದಂತೆ. ಅಲ್ಲಿಂದ ಹೋಗುವಾಗ ಸೈಕಲ್ನು ಅಲ್ಲೇ ಬಿಟ್ಟು ಹೋಗಿದ್ದಾನೆ. ರೋಡ್ ಮಧ್ಯ ಈ ಥರ ಆಗಿದೆ. ಯಾಕೆ ಹೀಗಾಯಿತು? ಅವನ ಮನಸ್ಸಿನಲ್ಲಿ ಏನು ಕೊರಿತಿತ್ತು ನನಗೇನು ಅರ್ಥ ಆಗ್ತಾ ಇಲ್ಲ. ಈಗ ಅವನು ಮಾತಾಡೋ ಸ್ಥಿತಿಲಿಲ್ಲಮ್ಮ. ಅದಕ್ಕೆ ನಿಮ್ಮಿಬ್ಬರ ಮಧ್ಯೆ ಏನು ಮಾತು ನಡೀತು ಅಂತ ಹೇಳ್ಬಹುದಾ? ರಾಮ್ ನನ್ನ ಜೊತೆ ಮಾತಾಡಬೇಕು ಅಂತಾನೆ ಮನೆಗೆ ಬಂದರು. ಆದರೆ
ಆದರೆ ಆದರೆ ನಾನು ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಸರ್. ನಾನು ಅವ್ರನ್ನ ಹೋಗಿ ಅಂತ ಕಳಿಸ್ಬಿಟ್ಟೆ. ವಾಪಸ್ ಹೋಗು ಅಂತ ಕಳಿಸ್ಬಿಟ್ಯಾ? ಯಾಕಮ್ಮ? ಅವರು ಬಾಸ್, ನಾನು ಎಂಪ್ಲಾಯ್. ಅವ್ರು ನಮ್ಮ ಮನೆಗೆ ಬರೋದು ಸರಿ ಹೋಗಲ್ಲ ಅಂತ ಅನ್ನಿಸ್ತು. ಅದಕ್ಕೆ ವಾಪಸ್ ಕಳಿಸ್ಬಿಟ್ಟೆ ಸರ್. ನೀನಿಂಥ ಕೆಲಸ ಮಾಡಿಬಿಟ್ಯಾ? ಅಲ್ಲ, ಮನೆ ಬಾಗಿಲಿಗೆ ಬಂದವ್ರನ್ನ ಒಳಗೆ ಕರೆಯೋದು ಒಂದು ಸಂಸ್ಕಾರ. ಅವ್ರು ಎಂಥ ಶತ್ರುಗಳೇ ಆದರೂ ಕರೆದು ಉಪಚರಿಸಬೇಕು. ನಿನ್ನಲ್ಲಿ ಆ ಸಂಸ್ಕಾರ ಇದೆ ಅಂತ ನಾನು ನಂಬಿದ್ನಲ್ಲಮ್ಮ ಸೀತಾ. ಆದರೆ ನೀನು ನನ್ನ ರಾಮನ್ನ ಅವನಿಗೆ ಏನು ಹೇಳೋದಕ್ಕೆ ಬಂದಿದ್ದಾನೆ ಅಂತ ಕೇಳೋದಕ್ಕೂ ಮೊದಲೇ ಕಳಿಸ್ಬಿಟ್ಯಾ? ಸಾರಿ ಸರ್, ನನಗೆ ಕ್ಷಮಿಸ್ಬಿಡಿ. ನಾನು ಆಗಲೇ ಹೇಳಿದಾಗೆ ರಾಮ್ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ, ಅಭಿಮಾನನೂ ಇದೆ. ಅವ್ರಿಗೆ ಉಪಚಾರ ಮಾಡಬೇಕು ಅಂತ ನನ್ನ ಮನಸ್ಸಲ್ಲೂ ಇದೆ. ಆದರೆ ಬಾಸ್ ಎಂಪ್ಲಾಯೀಸ್ ಮನೆಗೆ ಬರೋದು ಬೇರೆಯವ್ರ ಕಣ್ಣಿಗೆ ಅದು ಬೇರೆ ಥರ ಅನಿಸುತ್ತೆ. ನನಗೆ ಆ ಟೈಮಲ್ಲಿ ಆ ಥರ ಅನ್ನಿಸ್ತು. ಅದಕ್ಕೆ ಸರಿ ಅಮ್ಮ, ನೀನು ಹೋಗ್ಬೋದು. ನನಗೆ ಕ್ಷಮಿಸ್ಬಿಡಿ ಸರ್.